ಬಲವಂತದ ಭೂಸ್ವಾಧೀನ ಬೇಡ. 100-200 ವರ್ಷಗಳಿಂದ ಬೆಟ್ಟು ಜೇನದಂತೆ ಕಟ್ಟಿರುವಂತಹ ಪರಿಶ್ರಮವಿರುವಂತಹ ಕೃಷಿ ಭೂಮಿ ಮೇಲೆ ಕೈ ಹಾಕಿ ಆ ಒಂದು ಬೆಟ್ಟು ಜೇನುಗಳಿಂದ ಕಚ್ಚಿಸಿಕೊಂಡು ಕೋಮಾಸತಿಗೆ ಜಾರಬೇಡಿ. ಡಿ ಕೆ ಶಿವಕುಮಾರ್ ಅವರೇ, ಕೈ ಬಿಡಿ, ಬಿಡದಿ ರೈತರ ಕೃಷಿ ಭೂಮಿಯಲ್ಲಿ ಟೌನ್ಶಿಪ್ ಎಂಬ ಕಾಂಕ್ರೀಟ್ ಕಾಮಗಾರಿಯನ್ನು ಮಾಡಲು ಮುಂದಾಗಿರುವುದನ್ನು ಕೈಬಿಡಿ. ಅದರ ಜೊತೆಗೆ ಬಿಡದಿ ಸುತ್ತಮುತ್ತಲ ರೈತರಲ್ಲಿ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಸರ್ಕಾರಗಳು ತನ್ನ ಇಚ್ಛಾಶಕ್ತಿಗೆ ಈ ಒಂದು ಗ್ರಾಮಗಳ ರೈತರನ್ನು ಪರ ವಿರೋಧವಾಗಿ ಎತ್ತಿ ಕಟ್ಟುವ ಮುಖಾಂತರ ನಿಮ್ಮ ಜೀವವನ್ನು ಅವರು ಬಲಿ ತೆಗೆದುಕೊಳ್ತಾ ಇದ್ದಾರೆ. 80ರ ದಶಕದಲ್ಲಿ ನವಲಗುಂದ ನವಿಗುಂದದಲ್ಲಿ ಆದಂತಹ ಘಟನೆ. ಈ ಒಂದು ಬಿಡದಿಯಲ್ಲಿ ಪರ ವಿರೋಧ, ನಾವು ಭೂಮಿ ಕೊಡ್ತೀವಿ ಅಂತೇಳಿ ಕೆಲವರು, ಭೂಮಿ ಕೊಡಲ್ಲ ಅಂತೇಳಿ ಕೆಲವರು ಏನು ಈ ರೀತಿ ಹೋರಾಟ ಮಾಡ್ತಾರೆ. ಆ ಹೋರಾಟದಿಂದ ರೈತರ ಪ್ರಾಣ ತ್ಯಾಗ ಮಾಡುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಅದಕ್ಕೆ ಸಮಸ್ತ ರೈತ ಬಾಂಧವರಲ್ಲಿ ನೀವು ಕೈ ಮುಗಿದು